ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಮಂಗಳವಾರ 18 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 8ನೇ ಅಧ್ಯಾಯದ 21ನೇ ವಚನ. ಯಾಕಂದರೆ ಕರ್ತನ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ಮನುಷ್ಯರ ದೃಷ್ಟಿಯಲ್ಲಿಯೂ ಗೌರವಾದದ್ದನ್ನು ಯೋಚನೆಗೆ ತಂದುಕೊಳ್ಳುವವರಾಗಿದ್ದೇವೆ ಎಂಬುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುವಂಥದ್ದು ಬಹಳ ಉತ್ತಮವಾದಂಥದ್ದು. ಅದೇ ರೀತಿಯಲ್ಲಿ ಮನುಷ್ಯರ ದೃಷ್ಟಿಯಲ್ಲಿ ಕೂಡ ಒಳ್ಳೆಯದಾಗಿರ್ತಕ್ಕಂಥದ್ದನ್ನೇ ಮಾಡುವುದು ಲೇಸು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಮತ್ತು ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆಯದನ್ನೇ ಮಾಡುವುದು. ಕರ್ತನಲ್ಲಿ ಪ್ರಿಯರೇ, ಈ ಒಂದು ವಾಕ್ಯವು ಪೌಲನು ಹೇಳುವ ಹಾಗೆ ಕ್ರಿಸ್ತನನ್ನು ನಂಬುವಂಥ ಪ್ರತಿಯೊಬ್ಬನು ತನ್ನ ಜೀವನದ ಎಲ್ಲ ಕಾರ್ಯಗಳಲ್ಲೂ ದೇವರ ಮಹಿಮೆಗೋಸ್ಕರವಾಗಿ ಮಾಡುವಂಥವನಾಗಬೇಕು. ಮಾಡುವಂಥ ಕಾರ್ಯಗಳು ದೇವರಿಗೆ ಅಥವಾ ದೇವರ ದೃಷ್ಟಿಯಲ್ಲಿ ಅದು ಗೌರವವಾಗಿರ್ತಕ್ಕಂಥದ್ದಾಗಿರುವಂಥದ್ದು, ಅತಿ ಅಗತ್ಯವಾಗಿರ್ತಕ್ಕಂಥದ್ದು. ಆದರೆ ಮನುಷ್ಯನ ದೃಷ್ಟಿಯಲ್ಲೂ ಕೂಡ ಅದು ಗೌರವ ತರುವಂಥದ್ದಾಗಿರಬೇಕು. ಅಂಥದ್ದನ್ನೇ ನಿಜವಾಗಿಯೂ ಕ್ರಿಸ್ತನನ್ನು ನಂಬಿದಂಥವನು ಮಾಡಬೇಕಾಗಿದೆ. ಜೀವನದ ಪ್ರತಿ ಕೆಲಸ ಕಾರ್ಯಗಳು, ಮಾಡುವಂಥ ಎಲ್ಲ ವಿಚಾರಗಳು ಅದು ದೇವರಿಗೆ ಖಂಡಿತವಾಗಿಯೂ ಗೌರವ ಸಲ್ಲಿಸುವಂಥದ್ದಾಗಿರಬೇಕು ಅಥವಾ ದೇವರ ದೃಷ್ಟಿಯಲ್ಲಿ ಗೌರವವುಳ್ಳದ್ದಾಗಿರಬೇಕು. ಮನುಷ್ಯನ ದೃಷ್ಟಿಯಲ್ಲಿಯೂ ಕೂಡ ಅದು ಒಳ್ಳೆಯದೆಂಬುವಂಥದ್ದಾಗಿರಬೇಕು. ಯಾಕಂದರೆ ಲೋಕದಲ್ಲಿ ಜೀವಿಸುವಾಗ ನಾವು ದೇವರಿಗೂ ಮನುಷ್ಯರಿಗೂ ಮೆಚ್ಚುಗೆಯಾದಂಥದ್ದನ್ನು ಮಾಡುವಂಥದ್ದು ಅಗತ್ಯ. ಯೇಸು ಸ್ವಾಮಿ ಬೆಳೆಯುವಾಗ ಯೇಸು ಸ್ವಾಮಿ ದೇವರಿಗೂ ಮತ್ತು ಮನುಷ್ಯರಿಗೂ ಒಪ್ಪುವಂಥ ರೀತಿಯಲ್ಲಿ ಜೀವಿಸಿ ಬದುಕಿ ಸತ್ತು ಪುನರುತ್ಥಾನನಾದನು. ಹಾಗಂದರೆ ದೇವರ ದೃಷ್ಟಿಯಲ್ಲಿಯೂ ಮಾನವರ ದೃಷ್ಟಿಯಲ್ಲಿಯೂ ಉತ್ತಮವಾದಂಥ ಜೀವಿಸಿ ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದು ಅಗತ್ಯ. ನಮಗೆ ಕೊಟ್ಟಿರ್ತಕ್ಕಂಥ ಸದವಕಾಶಗಳಲ್ಲಿ ನಮ್ಮ ಕಾರ್ಯಗಳು ದೇವರನ್ನು ಮೆಚ್ಚಿಸುವಂಥದ್ದು ಬಹಳ ಅಗತ್ಯ, ಹೌದು. ಆದರೆ ಅದು ಇತರರ ದೃಷ್ಟಿಯಲ್ಲಿ ಕೂಡ ಗೌರವವುಳ್ಳದ್ದಾಗಿರಬೇಕು. ಅದಕ್ಕೋಸ್ಕರವಾಗಿ ಶ್ರಮಿಸೋಣ. ಕರ್ತನೆ ದಯಮಾಯ ಸ್ವಾಮಿ, ಕೃಪೆಯಿಂದ ನಮ್ಮನ್ನು ಆವರಿಸಿ ನಿನ್ನ ಕಾರ್ಯವನ್ನು ಮಾಡುತ್ತಾ ನಿನ್ನನ್ನು ಮೆಚ್ಚಿಸುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.